ವಿದ್ಯಾರ್ಥಿಗಳ ನಮಸ್ಕಾರ. ಇವತ್ತಿನ ಕ್ವಿಜ್ಗೆ ಸ್ವಾಗತ. ಇವತ್ತು ದಿನಾಂಕ 26/2023 ಜುಲೈ ತಿಂಗಳು. ಇವತ್ತಿನಿಂದ ನಾವು ನಿಮಗೆ ಎಕನಾಮಿಕ್ ಕ್ವಿಝನ್ನು ಹೇಳ್ತಾ ಇದ್ದೀವಿ. 3 ಪ್ರಿಲಿಮ್ಸ್ ಪ್ರಶ್ನೆ ಮತ್ತು 1 ಮೇನ್ಸ್ ಪ್ರಶ್ನೆಯನ್ನು ಮಾಡಲಿದ್ದೀವಿ. ಸರಿ, ನೋಡೋಣ ಏನಿದೆ ಪ್ರಶ್ನೆ. ಒಂದು ನಿಮಿಷ. 26/7/23 ಅಲ್ವಾ? ಸರಿ, ಮೊದಲೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಪಾರ್ಟ್ ಆಫ್ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. ಓಕೆ, ಯಾವುದು ಈ ಕೆಳಗಿನವುಗಳಲ್ಲಿ ಈ GDPಯ ಪಾರ್ಟ್ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆ, ನೋಡೋಣ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಅಂದರೆ ಜೀವಿತಾವಧಿ. ಸರಿ, ಜೀವಿತಾವಧಿಗೆ ಮತ್ತು ದುಡ್ಡಿಗೆ ಏನಾದರೂ ಸಂಬಂಧ ಇದೆಯಾ? ನೋಪ್ಪ, ದುಡ್ಡಿಗೇನೂ ಸಂಬಂಧ ಇಲ್ಲ. ಸೊ ನಾವು GDPನಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡ್ತೀವಿ? ದುಡ್ಡು ಅಲ್ವಾ? ಸೊ ಹಾಗಾಗಿ ನಮ್ಮ ಉತ್ತರ ಎ ಆಗುತ್ತೆ. ಒಂದು ಸಾರಿ ಕೆಳಗಿನವುಗಳನ್ನ ಚೆಕ್ ಮಾಡ್ಕೊಳ್ಳೋಣ. ಪಬ್ಲಿಕ್ ಎಜುಕೇಷನ್, ಸಾರ್ವಜನಿಕ ಶಿಕ್ಷಣ. ಸರ್ಕಾರ ದುಡ್ಡು ಖರ್ಚು ಮಾಡುತ್ತಲ್ಲ, ಅದಕ್ಕೆ ಎಸ್, ಅದೇನಾಗುತ್ತೆ? GDP ಫಾರ್ಮುಲಾ ಏನಿದೆ ನಮ್ಮದು? C+I+G+NX ಅಲ್ವಾ? ಅಥವಾ ಏನಂತ ಕರಿತೀವಿ NXನ್ನು? ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಅಲ್ವಾ? ಸೊ ಈ G ಇದೆಯಲ್ಲ, ಈ G ಇಲ್ಲಿದೆ ನೋಡಿ, ಸರ್ಕಾರದವ್ರು ಇದನ್ನು ಮಾಡಿರೋದು, ಖರ್ಚು ಮಾಡಿರೋದು. ಓಕೆ, ಹಾಗೆಯೇ ನ್ಯಾಷನಲ್ ಡಿಫೆನ್ಸ್, ಇದು ಕೂಡ ಸರ್ಕಾರದ ಖರ್ಚಲ್ವಾ? ಸೊ ಇದು ಕೂಡ G ಆಗುತ್ತೆ. ನೆಕ್ಸ್ಟ್, ನನ್ ಆಫ್ ದ ಅಬವ್ ಅಂತ ಹೇಳಿದ್ದಾರೆ, ಹಾಗೇನಿಲ್ಲ. ಲೈಫ್ ಎಕ್ಸ್ಪೆಕ್ಟೆನ್ಸಿ ನಾಟ್ ಪಾರ್ಟ್ ಆಫ್ ಕೇಳಿದ್ದಾರೆ. ಸೊ ಇದರ ಉತ್ತರ ಏನಾಗುತ್ತೆ? ಆನ್ಸರ್ ಏನಾಗುತ್ತೆ ಇದರದು? ಎ. ಸರಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಅ ಕ್ಲೋಸ್ಡ್ ಎಕನಾಮಿ ಈಸ್ ಆ್ಯನ್ ಎಕನಾಮಿ ಇನ್ ವಿಚ್? 2011ರಲ್ಲಿ ಕೇಳಿರುವಂಥ ಪ್ರಶ್ನೆ. ಕ್ಲೋಸ್ಡ್ ಎಕನಾಮಿ ಅಂದರೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಯಾವುದು ಅಂತ ಅಂದರೆ. ದ ಮನಿ ಸಪ್ಲೈ ಇಸ್ ಫುಲ್ಲಿ ಕಂಟ್ರೋಲ್ಡ್. ಮನಿ ಸಪ್ಲೈ ಅಂದರೆ ಹಣದ ಒಂದು ಪೂರೈಕೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಡೆಫಿಸಿಟ್ ಫೈನಾನ್ಸಿಂಗ್ ಟೇಕ್ಸ್ ಪ್ಲೇಸ್ ಅಂದರೆ, ಡೆಫಿಸಿಟ್ ಅಂತ ಅಂದರೆ ಏನು ಕೊರತೆ ಆಗಿರುತ್ತಲ್ಲ ಹಣದ್ದು, ಅಲ್ಲಿ ದುಡ್ಡನ್ನು ತುಂಬಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಇಲ್ಲ, ಸಂಬಂಧ ಇಲ್ಲ. ಓನ್ಲಿ ಎಕ್ಸ್ಪೋರ್ಟ್ಸ್ ಟೇಕ್ಸ್ ಪ್ಲೇಸ್, ಅಂದರೆ ಓನ್ಲಿ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಮಾತ್ರ ಅದು ಹೋಗುತ್ತಾ? ಹಾಗೂ ಇಲ್ಲ. ನೈದರ್ ಎಕ್ಸ್ಪೋರ್ಟ್ಸ್ ನಾರ್ ಇಂಪೋರ್ಟ್ಸ್ ಟೇಕ್ಸ್ ಪ್ಲೇಸ್ ಅಂದರೆ ಇಲ್ಲಿಂದ ರಫ್ತು ಆಗೋದಿಲ್ಲ, ಆಮದು ಕೂಡ ಆಗೋದಿಲ್ಲ. ಹೌದಲ್ವಾ? ನಾನು ನಿಮಗೆ ಒಂದು ಡಯಾಗ್ರಾಮ್ನಲ್ಲಿ ಹೇಳಿದ್ದೆ ಎಕನಾಮಿಕ್ ಕ್ಲಾಸ್ ಹೇಳುವಾಗ. ಏನು ಹೇಳಿದ್ದೆ ಅಂತ ಅಂದರೆ, ಇದು ನಾವು ಜನ ಇರ್ತೀವಿ, ಮನೆ ಇರುತ್ತೆ, ಇದು ಬ್ಯಾಂಕು, ಇದು ಫರ್ಮ್ಗಳು ಅಂದರೆ ಫ್ಯಾಕ್ಟ್ರಿಗಳು, ಇದು ಸರ್ಕಾರ. ಓಕೆ, ಇಲ್ಲಿ ಮಾತ್ರ ಹಣದ ಹರಿವು ನಡೀತಾ ಇರುತ್ತೆ, ಬೇರೆ ದೇಶದವ್ರಿಗೆ ಅವಕಾಶ ಇರೋದಿಲ್ಲ. ಅದನ್ನು ಏನಂತ ಕರಿತೀವಿ? ಕ್ಲೋಸ್ಡ್ ಎಕನಾಮಿ ಅಂತ ಕರಿತೀವಿ. ಏನು? ಕ್ಲೋಸ್ಡ್. ಸೊ ಇದರ ಉತ್ತರ ಏನಂತ ಅಂದರೆ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗಳು ಯಾವುದರಲ್ಲಿ ಇರಲ್ವೋ ಅದು ಕ್ಲೋಸ್ಡ್ ಎಕನಾಮಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಇದ್ದರೆ ಅದು ಏನಾಗುತ್ತೆ? ಓಪನ್ ಎಕನಾಮಿ. ನಮ್ಮ ಸದ್ಯ ಭಾರತ ಏನಿದೆ ನಮ್ಮದು? ಓಪನ್ ಎಕನಾಮಿ. ಮೊದಲು 1992ಕ್ಕಿಂತ ಮೊದಲು ಕ್ಲೋಸ್ಡ್ ಎಕನಾಮಿ ಇತ್ತು. ಹಾಗಾದರೆ ಯಾವುದೇ ಒಂದು ವಸ್ತುವನ್ನು ತೊಗೊಳ್ತಾ ಇರಲಿಲ್ವ? ಕೊಡೋದು ತೊಗೊಳ್ಳೋದು ಮಾಡ್ತಾ ಇರಲಿಲ್ವಾ? ಕೊಡೋದು ತೊಗೊಳ್ಳೋದು ಮಾಡ್ತಾ ಇರಲಿಲ್ವ ಅಂತ ಅಂದರೆ, ಮೊದಲೇನಿತ್ತು ಅಂತ ಅಂದರೆ ಅಷ್ಟು ಜಾಸ್ತಿ ಇರಲಿಲ್ಲ. ಸಂಪೂರ್ಣವಾಗಿ ಯಾವುದೂ ದೇಶ ಕೂಡ ಸಂಪೂರ್ಣವಾಗಿ ಕ್ಲೋಸ್ಡ್ ಎಕನಾಮಿ ಅನ್ನೋದು ಇರೋದಿಲ್ಲ. ನಮ್ಮ ಭಾರತವು ಕೂಡ ಹಾಗಿತ್ತು. ಸರಿ, ನೆಕ್ಸ್ಟ್, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಬಂದಾಗ, ಓಕೆ, ಇನ್ನು ನಾನು ಇವತ್ತು ಫಾರ್ಮುಲಲ್ಲಿ ಹೇಳಿದೆ, ಇವತ್ತೇ ಬೆಳಗಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಏನಂತ ಅಂದರೆ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಆ್ಯಟ್ ಫ್ಯಾಕ್ಟರ್ ಕಾಸ್ಟ್ ಈಸ್ ಈಕ್ವಲ್ ಟು NI ಅಂದರೆ ನ್ಯಾಷನಲ್ ಇನ್ಕಮ್ ಅಂತ ಹೇಳಿದ್ದೀನಿ ಅಲ್ವಾ? NNPFC ಅಂತ ಅಂದರೆ ಏನದು? NNPFC ಅಂತ ಅಂದರೆ ಏನು ಬರುತ್ತೆ ಅಂತ ಅಂದರೆ, NNP ಮಾರ್ಕೆಟ್ ಪ್ರೈಸ್, MP ಪ್ಲಸ್ ಮತ್ತೇನೇನು ಬರುತ್ತೆ? ಟ್ಯಾಕ್ಸ್ ಮೈನಸ್ ಸಬ್ಸಿಡೀಸ್ ಅಲ್ವಾ? ಇಷ್ಟೇ. ಇದೆಲ್ಲಿಂದ ಬತ್ತು ಫಾರ್ಮುಲಾ ನಮಗೆ? GNPFCಯಿಂದ ಬತ್ತು. GNPFC ಈಸ್ ಈಕ್ವಲ್ ಟು GNPMP ಪ್ಲಸ್ ಟ್ಯಾಕ್ಸ್ ಮೈನಸ್ ಸಬ್ಸಿಡೀಸ್. ಓಕೆ, ಮೈನಸ್ ಇಲ್ಲಿ ಮೈನಸ್. ಇದು GNPಯಲ್ಲಿಂದ ಬತ್ತು, GDPಯಿಂದ ಬಂತು. GDPFC ಈಸ್ ಈಕ್ವಲ್ ಟು GDPMP ಪ್ಲಸ್ ಟ್ಯಾಕ್ಸ್ ಮೈನಸ್ ಸಬ್ಸಿಡೀಸ್. GDP ಒಳಗಡೆ ನಾವೇನು ಕಳಿತೀವಿ? GNP ಬರಬೇಕು ಅಂತ ಅಂದರೆ, ಓಕೆ, GNP ಬರಬೇಕಂದ್ರೆ ಏನು ಮಾಡ್ತೀವಿ ನಾವು? GDPಗೆ GDP ಮೈನಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಹೀಗೆಲ್ಲ ನೀವು ಪದೇ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಕೂಡ ರೂಢಿ ಆಗುತ್ತೆ. ಈ ರೀತಿ ಎಕನಾಮಿನ ಕಲಿಬೇಕು. ಬಹಳ ಫಾರ್ಮುಲಾಗಳಿಲ್ಲ, ಸ್ವಲ್ಪ ಇದೆ ಎಕನಾಮಿನಲ್ಲಿ, ಭಾಳ ಫಾರ್ಮುಲಾಗಳು ಇಲ್ಲಲ್ಲಿ. ಓಕೆ, ನೀವೇನು ಎಕನಾಮಿ ಅಂತ ಅಂದರೆ ಫಾರ್ಮುಲಾ ಅಂತ ಹೆದರ್ಲಿಕ್ಕೆ ಹೋಗಬೇಡಿ. ಮತ್ತೆ ಒಂದೇ ನಿಮಿಷ. ಎಕನಾಮಿ ಅಂತ ಅಂದರೆ ಏನು ಸರ್ ಬರೀ ಫಾರ್ಮುಲಾಗಳೇ ಇದೆ ಅಂತ ಹೇಳಿ ಹೆದರ್ಲಿಕ್ಕೆ ಹೋಗಬೇಡಿ. ಎಕನಾಮಿಗೆ ಅದು 2 ಚಾಪ್ಟರ್ ಮಾತ್ರ ಸ್ಟಾರ್ಟಿಂಗ್. ಆಮೇಲೆ ಅದರಲ್ಲಿ ನಿಮಗೆ ಫಾರ್ಮುಲಾಗಳು ಸಿಗೋದಿಲ್ಲ. ತುಂಬ ಕಡಿಮೆ ಫಾರ್ಮುಲಾಗಳು. ಫಾರ್ಮುಲಾ ಅಲ್ಲ, ಇಲ್ಲವೇ ಇಲ್ಲ ಅಲ್ಲಿ ಮೊದಲು.
ಓಕೆ, ಸರಿ ಮುಂದುವರ್ಸೋಣ. ನೆಕ್ಸ್ಟ್ ಪ್ರಶ್ನೆ ಏನಂತ ಅಂದರೆ, ಆಯ್ತಲ್ಲ ಇದ್ರ ಉತ್ತರ, ಏನಿದ್ರ ಉತ್ತರ? ನ್ಯಾಷನಲ್ ಇನ್ಕಮ್. ಡೈರೆಕ್ಟಾಗಿ ಬೇರೆ ಏನೂ ಇಲ್ಲ. ಫಾರ್ಮುಲಾ ಇತ್ತಂತಂದರೆ ಒಂದು ಡೈರೆಕ್ಟ್ ಅದು, ಬೇರೆ ಏನೂ ಅಲ್ಲಿ ಬರೋದಿಲ್ಲ. 2 ಪ್ರಶ್ನೆ ಆಯಿತು. 3 ಪ್ರಶ್ನೆ ಆದ್ವಾ? ಅಯ್ಯೋ ಎಷ್ಟು ಈಸಿ ಆಯ್ತು ನೋಡಿ, 3 ಪ್ರಶ್ನೆ ಮುಗೀತು. ನೆಕ್ಸ್ಟ್ ಪ್ರಶ್ನೆ, ಡಿಫೈನ್ ಪೊಟೆನ್ಷಿಯಲ್ ಜಿ ಡಿ ಪಿ. ಪೊಟೆನ್ಷಿಯಲ್ ಜಿ ಡಿ ಪಿ ಅಂತ ಅಂದರೆ ಅದನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದ್ದಾರೆ. ಹಾಗೆಯೇ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಡಿಟರ್ಮಿನೆಂಟ್ಸ್, ಅದರ ನಿರ್ಣಾಯಕಗಳನ್ನು, ಯಾವ ಅಂಶಗಳು ಈ ಜಿ ಡಿ ಪಿಯನ್ನು ತಯಾರು ಮಾಡುತ್ತವೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ದ್ಯಾಟ್ ಹ್ಯಾವ್ ಬೀನ್ ಇನ್ಹಿಬಿಟಿಂಗ್ ಇಂಡಿಯಾ ಫ್ರಮ್ ರಿಯಲೈಸಿಂಗ್ ಇಟ್ಸ್ ಪೊಟೆನ್ಷಿಯಲ್ ಜಿ ಡಿ ಪಿ. ಪೊಟೆನ್ಷಿಯಲ್ ಅಂತ ಅಂದರೆ ನಿಮ್ಗೆ ಯಾವತ್ತೂ ಗೊತ್ತಿರಲಿ, ಸಂಚಯನ, ನಮಗೆ ರಾಸಾಯನಿಕ ಶಕ್ತಿ ಮತ್ತು ಸಂಚಿತ ಶಕ್ತಿ ಅಂತ ಇತ್ತು ಗೊತ್ತಾ? ಸಂಚಿತ ಶಕ್ತಿ ಅಂತ ಅಂದರೆ ಏನು ಗೊತ್ತಾ? ಪೊಟೆನ್ಷಿಯಲ್ ಅಂತ ಅಂದರೆ ನೀವು ಯಾವತ್ತೂ ನೆನ್ಪಿಟ್ಕೊಳ್ಳಿ, 2 ಎನರ್ಜಿ ಬರುತ್ತೆ. ಎನರ್ಜಿ ಅಂತ ಅಂದರೆ ಶಕ್ತಿ, ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ. ಓಕೆ, ನಾನು ನಿಮಗೆ ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ ನೋಡಿ. ಇದು ನಿಮ್ಮದೊಂದು ಮನೆ ಇದೆ, ನಿಮ್ಮದು ಮನೆ ಇದೆ, ಬೆಡ್ ಹಾಕಿದ್ದೀರಿ ಅದ್ರ ಮೇಲೆ, ಮನೆ ಮೇಲೆ. ಓಕೆ, ಮೇಲೆ ಒಂದು ಏನು ಮಾಡಿದ್ದೀರಿ, ಒಂದು ಟ್ಯಾಂಕ್ ಇಟ್ಟಿದ್ದೀರಿ, ಓವರ್ ಹೆಡ್ ಟ್ಯಾಂಕ್, ನೀರಿನ ಟ್ಯಾಂಕ್, ಸಿಂಟೆಕ್ಸ್ ಇಟ್ಟಿದ್ದೀರಿ ಅಲ್ವಾ? ಈ ಸಿಂಟೆಕ್ಸ್ಗೆ ಏನು ಮಾಡ್ತೀರಿ, ನಿಮ್ಮ ಮನೆಯಿಂದ ಚಾವಿಯಿಂದ ನೀರು ಬೀಳಿಸ್ತೀರಿ ಅದ್ರ ಮೇಲೆ ಅಲ್ವಾ? ಇದೇನು ನೀರು ಹೋಗ್ತಾ ಇರುತ್ತಲ್ಲ, ಅದೇನು ಕೈನೆಟಿಕ್ ಎನರ್ಜಿ, ಚಲಿಸ್ತಾ ಇರುತ್ತಲ್ಲ ನೀರು, ಅದು. ಓಕೆ, ಇನ್ನು ಆ ನೀರಲ್ಲಿ ಸ್ಟೋರ್ ಮಾಡ್ತೀರಿ ನೀವು. ಇಲ್ಲಿಂದ ಕೆಳಗಡೆಯಿಂದ ಒಯ್ದು ಅಲ್ಲಿ ನೀರನ್ನು ಸ್ಟೋರ್ ಮಾಡಿದ್ರಿ. ಓಕೆ, ಇನ್ನು ಮೇಲಿಂದ ನೀರು ಕೆಳಗಡೆ ಬರಬೇಕಾದ್ರೆ ನೀವೇನಾದರೂ ಮಷಿನ್ ಯೂಸ್ ಮಾಡ್ತೀರಾ? ಇಲ್ಲ ಅಲ್ವಾ? ತಾನಾಗೆ ನೀರು ಬರುತ್ತಲ್ವಾ ಕೆಳಗಡೆ? ಹೇಗೆ ಬರುತ್ತೆ? ಅದೇ ಅದರೊಳಗೆ ಇರುವಂತಹ ಪೊಟೆನ್ಷಿಯಲ್ ಎನರ್ಜಿ. ಅದು ಮೇಲೆ ಹೋಗಿ ಅಲ್ಲಿ ಸ್ಟೋರ್ ಆಯ್ತಲ್ಲ, ಆಗ ಅದರೊಳಗೊಂದು ಎನರ್ಜಿ ಸ್ಟೋರ್ ಆಯಿತು. ಅದನ್ನೇ ಪೊಟೆನ್ಷಿಯಲ್, ಅಡಗಿರುವಂತಹ ಶಕ್ತಿ. ಆ ಎನರ್ಜಿ ನಿಮಗೆ ಕಾಣ್ತಾ ಇದೆಯಾ ನೀರೊಳಗಿರೋದು? ಆದರೆ ವಾಲ್ ಚಾಲೂ ಮಾಡಿದ್ರೆ ನೀರು ಬರುತ್ತಲ್ವಾ, ಅದೇ ಪೊಟೆನ್ಷಿಯಲ್. ಹಾಗೆಯೇ ಭಾರತದ ಒಳಗಡೆನೂ ಕೂಡ ಪೊಟೆನ್ಷಿಯಲ್ ಜಿ ಡಿ ಪಿ ಅನ್ನೋದಿದೆ. ಎಲ್ಲೋ ಒಂದು ಅಡಗಿಕೊಂಡು ಕುಳಿತಿದೆ ಜಿ ಡಿ ಪಿ. ಅದನ್ನು ಯಾಕೆ ನಾವು ಸರಿಯಾಗಿ ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ? ಓಕೆ, ಸಂಭಾವ್ಯ ಜಿ ಡಿ ಪಿ ಅನ್ನೋದಲ್ಲ, ಅದನ್ನು ನಾವೇನಂತ ಕರಿಬೋದು? ಸಂಚಿತ ಜಿ ಡಿ ಪಿ ಅಂತ ಅನ್ಬೋದು, ಅಥವಾ ಸಂಚಿತ ಅಂತ ಅನ್ಬೋದು. ಪೊಟೆನ್ಷಿಯಲ್ ಅಂತ ಅಂದರೆ ಕನ್ನಡದಲ್ಲಿ ನಾವು ಸರಿಯಾಗಿ ಪದವನ್ನು ನೋಡಬೇಕಂದ್ರೆ ಚೆಕ್ ಮಾಡೋಣ ಅದನ್ನು ಕೂಡ. ಒಂದೇ ನಿಮಿಷ, ಐ ವಿಲ್ ಚೆಕ್ ಇಟ್. ಎಸ್, ಅದನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ಅಂದರೆ ಪ್ರಚ್ಛನ್ನ ಶಕ್ತಿ ಅಂತ ಕರೀತಾರೆ. ಪೊಟೆನ್ಷಿಯಲ್ ಎನರ್ಜಿಗೆ ಇದು ಪ್ರಚ್ಛನ್ನ ಜಿ ಡಿ ಪಿ. ಪ್ರಚ್ಛನ್ನ ಅಂತ ಅಂದರೆ ಒಳಗಡೆ ಅಡ್ಕೊಂಡಿರುತ್ತೆ, ಅದನ್ನು ಹೊರಗಡೆ ತೆಗಿಬೇಕು. ಅದು ನಮ್ಮ ಜವಾಬ್ದಾರಿ ಆಗಬೇಕು. ಸರಿ, ನೋಡೋಣ ಏನು ಪೊಟೆನ್ಷಿಯಲ್ ಜಿ ಡಿ ಪಿ ಅಂದರೆ ಏನು ಮೊದಲು ನೋಡೋಣ. ಅದು ಯಾವ್ಯಾವ ಅಂಶಗಳು ಅದನ್ನು ನಿರ್ಧರಿಸುತ್ತೆ ಅಂತ ನೋಡೋಣ. ಯಾಕೆ ನಮ್ಮ ದೇಶದಲ್ಲಿ ಅದು ಬೆಳವಣಿಗೆ ಆಗ್ತಾ ಇಲ್ಲ ಅಂತ ನೋಡೋಣ ಈ ಪಿ ಡಿ ಎಫ್ನಲ್ಲಿ. ಓಕೆ, ಸರಿ. ಪೊಟೆನ್ಷಿಯಲ್ ಜಿ ಡಿ ಪಿ ಅಂತ ಅಂದರೆ ಮೊದಲು ವ್ಯಾಖ್ಯಾನ ಬರೆಯೋದು. ನೋಡಿ, ಶನಿವಾರ ಟೆಸ್ಟ್ ಇದೆ ಅಂತ ಹೇಳಿದ್ನಲ್ಲ ನಿಮಗೆ. ಸೊ ಆನ್ಸರ್ ಬರೆಯೋ ರೀತಿಯನ್ನು ನಾನು ನಿಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದೀನಿ, ಗಮನ ವಹಿಸಿ. ಸರಿ, ಇದೇ ಉತ್ತರಕ್ಕೆ ನೀವೀಗ ಪೊಟೆನ್ಷಿಯಲ್ ಜಿ ಡಿ ಪಿ ಅಂದರೆ ಇದು ಈಸ್ ಅ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಔಟ್ಪುಟ್ ಆರ್ ರಿಯಲ್ ಜಿ ಡಿ ಪಿ ದ್ಯಾಟ್ ಆ್ಯಂಡ್ ಎಕನಾಮಿಕ್ ಕ್ಯಾನ್ ಸಸ್ಟೈನ್ ವಿದೌಟ್ ಜನರೇಟಿಂಗ್ ಇನ್ಫ್ಲೇಷನರಿ ಪ್ರೆಷರ್ಸ್. ಅಂದರೆ ಹಣದುಬ್ಬರವನ್ನು ಹೆಚ್ಚು ಮಾಡದೆ, ಹಣದುಬ್ಬರದ ಒತ್ತಡವನ್ನು ಉಂಟು ಮಾಡದೆ, ಅತಿ ಹೆಚ್ಚು ಉತ್ಪಾದಕತೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆಗೆ ನಾವೇನಂತ ಕರಿಬೋದು? ಅತಿ ಹೆಚ್ಚು ಜಿ ಡಿ ಪಿಯನ್ನು ಕೊಡುವಂತಹ ಒಂದು ವ್ಯವಸ್ಥೆಗೆ ನಾವೇನಂತ ಅನ್ಬೋದು? ಪೊಟೆನ್ಷಿಯಲ್ ಜಿ ಡಿ ಪಿ ಅಂತ ಕರಿಬಹುದು. ಓಕೆ, ಹಾಗೆಯೇ ಇಟ್ ಈಸ್ ಡಿಟರ್ಮೈನ್ಡ್ ಬೈ ಪ್ರೊಡಕ್ಟಿವ್ ಕೆಪಾಸಿಟಿ ಆಫ್ ಎನ್ ಎಕನಾಮಿ ವಿಚ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ರೇಂಜ್ ಆಫ್ ಫ್ಯಾಕ್ಟರ್ಸ್ ಸಚ್ ಆಸ್ ಸೈಜ್, ಸ್ಕಿಲ್ ಲೆವೆಲ್ ಆಫ್ ಲೇಬರ್ ಫೋರ್ಸ್. ಇವೆಲ್ಲ ಕೆಳಗಡೆ ಬಂದಿದೆ ಬಿಡಿ, ಇಲ್ಲ ಇಷ್ಟೇ. ಪೊಟೆನ್ಷಿಯಲ್ ಜಿ ಡಿ ಪಿ ಅಂತ ಅಂದರೆ ಆ್ಯಂಡ್ ಎಕನಾಮಿ ಕ್ಯಾನ್ ಸಸ್ಟೈನ್ ವಿದೌಟ್ ಜನರೇಟಿಂಗ್ ಇನ್ಫ್ಲೇಷನ್ ಪ್ರೆಷರ್ಸ್. ಅಂದರೆ ಹಣದುಬ್ಬರವನ್ನು ಹೆಚ್ಚು ಮಾಡದೆ ಒಂದು ಆರ್ಥಿಕ ವ್ಯವಸ್ಥೆಯು, ಹಣದುಬ್ಬರವನ್ನು ಹೆಚ್ಚು ಮಾಡದೆ ಒಂದು ಆರ್ಥಿಕ ವ್ಯವಸ್ಥೆಯು ಸಸ್ಟೈನ್ ಆಗುತ್ತಲ್ವ, ಅಂದರೆ ಉಳಿಯುತ್ತಲ್ಲ, ತನ್ನ ನಿರ್ವಹಣೆಯನ್ನು ಮಾಡುತ್ತಾ ಹೋಗುತ್ತಲ್ಲ, ಅದನ್ನು ನಾವೇನಂತ ಕರಿಬೋದು? ಪೊಟೆನ್ಷಿಯಲ್ ಜಿ ಡಿ ಪಿ. ನಾನು ಬರೀತೀನಿ ನೋಡಿ ಇದನ್ನು ಕನ್ನಡದಲ್ಲಿ ಇಲ್ಲೇನೆ, ಸುಮ್ಮನೆ ನಿಮಗೆ ಗೊಂದಲ ಆಗೋದು ಬೇಡ. ಓಕೆ, ಕನ್ನಡದಲ್ಲಿ ಇದನ್ನು ನಾನು ಬರೆದು ಬಿಡ್ತೀನಿ ನಿಮಗೆ, ಅದನ್ನು ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು ಆಮೇಲೆ. ಒಂದು ನಿಮಿಷ, ಇದೊಂದು ನಿಮಗೆ ಮಾಡೆಲ್ ಗೊತ್ತಾಗ್ಬಿಟ್ರೆ ಏನಾಗುತ್ತೆ, ಪ್ರಾಬ್ಲಮ್ ಇರಲ್ಲ ಮುಂದೆ. ಓಕೆ, ಏನು ಬರಿಬೋದು ಪೊಟೆನ್ಷಿಯಲ್ ಜಿ ಡಿ ಪಿ ಅಂತ ಅಂದರೆ? ಪ್ರಚ್ಛನ್ನ ಜಿ ಡಿ ಪಿ ಅಂತ ಬರೆದು 2 ಡಾಟ್ ಇಟ್ಟು, ಒಂದು ಆರ್ಥಿಕತೆ ಅಥವಾ ಹೀಗೆ ಬರಿಬೋದು. ಹೇಗಂತ ಅಂದರೆ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ತಾನಾಗೆ ಬರುತ್ತೆ ಅದು. ಹೇಗಂತ ಅಂದರೆ ಹಣದುಬ್ಬರದ
ಒತ್ತಡವನ್ನು ಉಂಟು ಮಾಡದೆ ಒಂದು ಆರ್ಥಿಕತೆಯು ಮುಂದುವರೆಯುವುದು ಏನಂತ ಕರಿತೀವಿ? ಇದನ್ನು ಪ್ರಚನ್ನ ಜಿ ಡಿ ಪಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಂದರೆ ಏನಾಗುತ್ತೆ ಗೊತ್ತಾ, ಜಿ ಡಿ ಪಿ ಅಂತ ಅಂದರೆ ಪ್ರತಿ ವರ್ಷ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಈ ಪೊಟೆನ್ಷಿಯಲ್ ಜಿ ಡಿ ಪಿ ಇರುತ್ತಲ್ಲ, ಇದಿದ್ರೆ ಏನಾಗುತ್ತೆ, ಬೆಲೆ ಏರಿಕೆ ಆಗ್ತಾ ಇರೋದಿಲ್ಲ ಆ ರೀತಿ. ಓಕೆ, ಪಾಯಿಂಟ್ಸ್ ನೋಡೋಣ. ಹಾಗಾದರೆ ಡಿಟರ್ಮಿನೆಂಟ್ಸ್, ನಿರ್ಣಾಯಕ ಅಂಶಗಳೇನೇನಿದೆ? ನಿರ್ಣಾಯಕ ಅಂಶಗಳು ನೋಡಿ. ಆನ್ಸರ್ ನೀವು ಹೇಗೆ ಬರೀಬೇಕು ಇಲ್ಲಿ ಮುಂದೆ? ನಿರ್ಣಾಯಕಗಳು ಅಂತ ಬರೆದು ಬಾಕ್ಸ್ ಹಾಕೋದು. ಆನ್ಸರ್ ರೈಟಿಂಗ್ ಅಂತ ಅಂದರೆ ಏನು ತುಂಬ ಕಠಿಣ ಇಲ್ಲ, ನಿಮಗೆ ತುಂಬ ಸರಳ ಇದೆ ಅದು. ಓಕೆ, ನಿರ್ಣಾಯಕಗಳು ಅಂತ ಅಂದರೆ ಯಾವ್ಯಾವ ಬರುತ್ತೆ ಅವುಗಳನ್ನ ಬರೆಯೋದು. ಯಾವುದು? ಲೇಬರ್ ಫೋರ್ಸ್. ಓಕೆ, ಸ್ಕಿಲ್ಡ್ ಲೇಬರ್ ಫೋರ್ಸ್. ಓಕೆ, ಆಮೇಲೆ ಕ್ಯಾಪಿಟಲ್ ಸ್ಟಾಕ್ ಅಂದರೆ ಬಂಡವಾಳ. ಓಕೆ, ಮಷಿನ್ ಇಕ್ವಿಪ್ಮೆಂಟ್ ಹಿಡ್ಕೊಂಡು ದುಡ್ಡು ಎಲ್ಲವೂ ಕೂಡ. ತಂತ್ರಜ್ಞಾನ, ಹೊಸ ತಂತ್ರಜ್ಞಾನಗಳು. ಓಕೆ, ಆಮೇಲೆ ನ್ಯಾಚುರಲ್ ರಿಸೋರ್ಸಸ್, ಸಂಪನ್ಮೂಲಗಳು, ಉದಾಹರಣೆಗೆ ಮಿನರಲ್ಗಳು ಮತ್ತು ಎಕನಾಮಿ, ಇವೆಲ್ಲವೂ ಕೂಡ ಬರುತ್ತೆ. ನಾನು ಅದನ್ನು ಕನ್ನಡದಲ್ಲಿ ಬರಿತೀನಿ ನೋಡಿ ನಿಮಗೆ. ಈಗ ಒಂದು ಕೌಶಲ್ಯ ಭರಿತ ಕಾರ್ಮಿಕ ಬಲ ಅಂತ ಬರೆದೇನು ಬರೋದು? ಕಾರ್ಮಿಕಕ್ಕೆ ಅಂಡರ್ಲೈನ್ ಮಾಡೋದು. ಎರಡನೇದು ಕ್ಯಾಪಿಟಲ್ ಸ್ಟಾಕ್ ಅಂದರೆ ಆರ್ಥಿಕ ಮತ್ತು ಯಾಂತ್ರಿಕ ಬಂಡವಾಳ. ಓಕೆ, ಇಲ್ಲೇನು ಬರೆಯೋದು? ಆರ್ಥಿಕ ಮತ್ತು ಯಾಂತ್ರಿಕಕ್ಕೆ ಅಂಡರ್ಲೈನ್ ಮಾಡೋದು. ಅದರ ನಂತರ ಏನಿದೆ? ತಂತ್ರಜ್ಞಾನ, ಹೊಸ ತಂತ್ರಜ್ಞಾನ ಮತ್ತು ಸಂಪನ್ಮೂಲಗಳು. ನವತಂತ್ರಜ್ಞಾನ. ನಾಲ್ಕನೇದು ಸಂಪನ್ಮೂಲಗಳು. ಸಂಪನ್ಮೂಲಗಳು ಯಾವ್ಯಾವು? ಮಿನರಲ್ಗಳು. ಮಿನರಲ್ಗಳು ಅಂದರೆ ಯಾವುದು? ಖನಿಜಗಳು, ನೀರಾಗಿರ್ಬೋದು, ಇವೆಲ್ಲ ಬೇಕಲ್ವಾ ಅಲ್ಲಿ? ಗಾಳಿ, ಆಮೇಲೆ ಬಿಸಿಲು, ಇವೆಲ್ಲ ಕೂಡ ಬೇಕಾಗುತ್ತೆ ಒಂದು ಫ್ಯಾಕ್ಟ್ರಿ ಅಂತ ಬಂದಾಗ ಅಲ್ವಾ? ಹೀಗೆ. ಸರಿ, ಇದು ನಿರ್ಣಾಯಕಗಳಾಯಿತು. ನೆಕ್ಸ್ಟ್, ಫ್ಯಾಕ್ಟರ್ಸ್ ಇನ್ಹಿಬಿಟಿಂಗ್ ಇಂಡಿಯಾ ಫ್ರಮ್ ರಿಯಲೈಸಿಂಗ್ ಪೊಟೆನ್ಷಿಯಲ್ ಜಿ ಡಿ ಪಿ. ಅಂದರೆ ಭಾರತದಲ್ಲಿ ಯಾಕೆ ಪೊಟೆನ್ಷಿಯಲ್ ಜಿ ಡಿ ಪಿಯನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬಾಟಲ್ ನೆಕ್ಸ್, ಅಂದರೆ ಮೂಲ ಸೌಕರ್ಯದ ಕೊರತೆ ಇದೆ ನಮಗೆ. ಏನು ಕಾರಣಗಳು? ಓಕೆ, ಹಿಂದುಳಿಯಲು ಕಾರಣಗಳು. ಬಳಕೆಯಾಗದಿರಲು ಕಾರಣಗಳು. ನೆಕ್ಸ್ಟ್ ಹೆಡ್ಡಿಂಗ್ ಇದು. ಹೀಗೆ ಬರೀಬೇಕು ಆನ್ಸರ್ನ. ಹೆಡ್ಡಿಂಗ್ ಹಾಕಬೇಕು ಮೊದಲು. ಒಂದು ನಿಮಿಷ, ನನ್ನ ಹ್ಯಾಂಡು ಡೊಂಕ್ ಹೋಗ್ತಾ ಇದೆ ಅಲ್ಲಿ. ಓಕೆ, ಬಳಕೆಯಾಗದಿರಲು ಕಾರಣ ಏನು? ಬಳಕೆಯಾಗದಿರಲು ಕಾರಣ ಏನಂತ ಅಂದರೆ ಮೊದಲನೇದಾಗಿ ಮೂಲ ಸೌಕರ್ಯ ಸರಿಯಾಗಿಲ್ಲ ನಮ್ಮ ದೇಶದಲ್ಲಿ. ಒಂದನೇದೇನು? ಮೂಲ ಸೌಕರ್ಯಗಳಾದ ರಸ್ತೆ, ನೀರು, ವಿದ್ಯುತ್ ಕೊರತೆ. ಓಕೆ, ಇಲ್ಲಿ ಏನು ಮಾಡಬೇಕು? ಅಂಡರ್ಲೈನ್ ಮಾಡಬೇಕು ಇದಕ್ಕೆ. ನೆಕ್ಸ್ಟ್ ಏನಿದೆ? ಲೋ ಇನ್ವೆಸ್ಟ್ಮೆಂಟ್, ಹೂಡಿಕೆ ಜಾಸ್ತಿ ಇಲ್ಲ. ಓಕೆ, ಆದ್ದರಿಂದ ಸಮಸ್ಯೆ ಆಗ್ತಾ ಇದೆ ನಮಗೆ. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂತ ಅಂದರೆ ಉಳಿತಾಯ ಕೊರತೆಯಿಂದ ಹೂಡಿಕೆಗಳಿಗೆ ಹಿನ್ನಡೆ. ಅಂದರೆ ಏನು ಹೇಳಿ? ಬಡತನ ಇದೆ ಅಲ್ವಾ? ಸೊ ಅದರಿಂದ ಏನಾಗ್ತಾ ಇದೆ? ಜನರು ದುಡ್ಡನ್ನು ಉಳಿಸ್ಕೊಳ್ತಾ ಇಲ್ಲ. ಅದರಿಂದ ಬಿಸ್ನೆಸ್ಗಳಿಗೆ ಹೂಡಿಕೆ ಮಾಡೋಕ್ಕಾಗ್ತಾ ಇಲ್ಲ. ಅದೊಂದು ಸಮಸ್ಯೆ. ಪುವರ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಔಟ್ಕಮ್ಸ್ ಅಲ್ವಾ? ನಮ್ಮಲ್ಲಿ ಏನಾಗಿದೆ ಅಂತ ಅಂದರೆ ಶಿಕ್ಷಣ ವ್ಯವಸ್ಥೆ ಬಡ ಅಲ್ಲ, ಇಲ್ಲಿ ಏನು ಅನ್ಬೇಕು? ದುರ್ಬಲ. ಪುವರ್ ಅಂತ ಅಂದರೆ ಇಲ್ಲಿ ದುರ್ಬಲ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆಗಳಿಂದ ಮಾನವ ಸಂಪನ್ಮೂಲದಲ್ಲಿ ಏನಾಗ್ತಾ ಇದೆ? ಸಶಕ್ತವಾಗಿಲ್ಲ. ಓಕೆ, ಹಾಗೆ ದುರ್ಬಲ ಶಿಕ್ಷಣ ಮತ್ತು ಆರೋಗ್ಯ ಅಂತ ಅಂಡರ್ಲೈನ್ ಮಾಡೋದು. ನೆಕ್ಸ್ಟ್
ಪಾಲಿಟಿಕಲ್ ಇನ್ಸ್ಟೆಬಿಲಿಟಿ ಮತ್ತು ರೆಗ್ಯುಲೇಟರಿ ಅನ್ಸರ್ಟನಿಟಿ ಅಂದರೆ ರಾಜಕೀಯ ಅಸ್ಥಿರತೆ, ರಾಜಕೀಯ ಮತ್ತು ನಿಯಂತ್ರಣ ಅಧಿಕಾರಿಗಳ ಅಸ್ಥಿರತೆ, ರಾಜಕೀಯ ಅಸ್ಥಿರತೆ ಮತ್ತು ಸರ್ಕಾರಗಳ ನೀತಿಗಳಲ್ಲಿ ಬದಲಾವಣೆಗಳು. ಈಗ ಉದಾಹರಣೆ BJP ಅವರು ಬಂದಾಗ ಕಾಂಗ್ರೆಸ್ನ ನೀತಿಗಳನ್ನ ಬದಲಾಯಿಸ್ತಾರೆ, ಕಾಂಗ್ರೆಸ್ನವ್ರು ಬಂದಾಗ BJP ನೀತಿಗಳನ್ನ ಬದಲಾಯಿಸ್ತಾರಲ್ವ, ಹಾಗೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಗ್ರೋತ್. ಭಾರತದಲ್ಲಿ ತುಂಬ ಕಡಿಮೆ ವೇಗ, ತುಂಬ ವೇಗದಲ್ಲಿಲ್ಲ. ಕೃಷಿಯ ವೇಗವು ತುಂಬ ನಿಧಾನಗತಿಯಲ್ಲಿದೆ. ಇವುಗಳಿಗೆ ಮುಂದೆ ನೀವು ಎಕ್ಸಾಂಪಲ್ ಬರೀಬೇಕಾಗುತ್ತೆ, ಮುಂದೆ ಹೇಳ್ಕೊಡ್ತೀನಿ ಅದನ್ನು. ಸದ್ಯಕ್ಕೆ ನೀವು ಇಷ್ಟು ಕಲಿಬೇಕು ನೋಡಿ. ಈಗ ತೋರಿಸ್ನಲ್ಲ, ಇದೆ ನೋಡಿ ಆನ್ಸರ್ ಇದಕ್ಕೆ. ಇದಕ್ಕೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಗೊತ್ತಾ? ನೀವು ಬರೆದ್ರೆ ಸುಮಾರು ಒಂದು 3.5 ಮಾರ್ಕ್ಸ್ ಸಿಗುತ್ತೆ 10 ಮಾರ್ಕ್ಸ್ಗೆ, ಇಷ್ಟು ಬರೆದ್ರೆ. ಇನ್ನು ಇವುಗಳಿಗೆ ಕೆಲವೊಂದು ಪಾಯಿಂಟ್ಸ್ ಬರುತ್ತೆ, ನಾನು ಮುಂದೆ ನಿಮಗೆ ಕಲಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಇಷ್ಟನ್ನು ಕಲ್ತ್ಕೊಳ್ಬೇಕು ನೀವು. ಶನಿವಾರ ಇರುತ್ತಲ್ಲ ಎಕ್ಸಾಮು, ಅದಕ್ಕೆ ಕೂಡ ನೀವು ಹೀಗೆ ಬರೀಬೇಕು. ಅರ್ಥ ಆಯ್ತಾ ಇದು? ಸೊ ಇದನ್ನು ನಾನು PDF ಹಾಕಿರ್ತೀನಿ ನಿಮಗೆ, ನೀವು ನೋಡ್ಕೊಳ್ಳಿ ಇದನ್ನು. ಸರಿ, ಮತ್ತೆ ಸಿಗೋಣ ಮುಂದಿನ ಕ್ಲಾಸ್ನಲ್ಲಿ. ನಮಸ್ಕಾರ.